ಟೂರ್ ಮಾಡೋಣ. ಯಾಕಂದ್ರೆ ನಿಮ್ ಶರಣು ಸರ್ಗೆ ಒಂದೇ ಕ್ಷೇತ್ರ ಎತ್ತೋದ್ರು ಕೂಡ 40 ಕಿಲೋಮೀಟರ್ ಗಡಿ. ನಮ್ದು ಚಾಮರಾಜನಗರದಿಂದ ಬೀದರ್ ಗಡಿ ನಮ್ಗೆ, ಈ ಕಡೆ ಕೋಲಾರದಿಂದ ಈ ಕಡೆ ಕಾರವಾರದವರೆಗೆ ನಮ್ ಗಡಿ. ಎಲ್ಲಿ ಹೋಗೋದು ನಮ್ಗೆ ಕಷ್ಟ. ಆದ್ರೂ ಒಂದು ಫೋನ್ ಮಾಡ್ದ ಒಂದು 50 ಫೋನು ಕಳೆದ ವಾರ ತಲೆ ತಿನ್ಬಿಟ್ಟ ನಮ್ಗೆ. ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹೆಂಗೋ ಜೋಡಿಸ್ಕೊಂಡು ಒಂದು ಪ್ಲಾನ್ ಮಾಡಿ ಗುಲ್ಬರ್ಗದಲ್ಲಿ ಒಂದೆರಡು ಕಾರ್ಯಕ್ರಮ ಇತ್ತು, ಇದೊಂದೈತಿ ಎಲ್ಲ ಜೋಡಿಸ್ಬಿಟ್ಟು ಹೆಂಗನ ಕಷ್ಟ ಆಗ್ಲಿ ಅಂತ ಹುಡುಕಿ ವರ್ಕೌಟ್ ಮಾಡಿ ಈ ಡೇಟನ್ನ ಕೊಟ್ವಿ. ಬಹುಶಃ ನನ್ಗೆ ಅನ್ನಿಸ್ತು, ಬಹುಶಃ ನಾನೇನಾದ್ರೂ ಬರ್ಲಿಲ್ಲ ಅಂದ್ರೆ ಬಹುಶಃ ಏನಾದ್ರೂ ಕಳ್ಕೊಳ್ತಿದ್ದೆ ಅನ್ನುವಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಒಂದು ತಾಲೂಕು ಕಾರ್ಯಕ್ರಮವನ್ನು ಮಾಡೋದಿದೆಯಲ್ಲ, ಆ ಕಮಿಟ್ಮೆಂಟ್ಗೆ ನಾನು ಅವರಿಗೆ ವಿಶೇಷವಾದ ಧನ್ಯವಾದವನ್ನ ಸಲ್ಲಿಸ್ತೇನೆ. ಇದು ಸಂಘಟನೆ ಅಂತ ಹೇಳಿದ್ರೆ ಅಂದ್ರೆ ಬಸವ ಕಲ್ಯಾಣದಲ್ಲಿ ಹೊಂದ್ಕೊಂಡಿರುವಂತ ಈ ತಾಲೂಕಿನಲ್ಲಿ, ಒಂದು ಸಣ್ಣ ತಾಲೂಕಿನಲ್ಲಿ ಅವೆಲ್ಲ ಕೂಡ ಸೇರುವಂತ ಒಂದು ಪ್ರಯತ್ನ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನಿಜವಾಗ್ಲೂ ಹೇಳಲಿಕ್ಕೆ ಬಯಸ್ತೇನೆ, ಇಂಥ ತಾಲೂಕಿನಲ್ಲಿ ಸಂಘಟನೆ ಈ ರೀತಿಯಾಗಿದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಮರ್ಥವಾಗಿದೆ, ಸದೃಢವಾಗಿದೆ, ಸಶಕ್ತವಾಗಿದೆ ಎನ್ನುವಂಥದ್ದನ್ನ ತೋರಿಸುವಂತ ಎಲ್ಲ ಪ್ರಯತ್ನಗಳು ಕೂಡ ತಮ್ಮ ಕಡೆಯಿಂದ ಆಗಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಪೂಜ್ಯ ಶ್ರೀಗಳು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ತುಂಬಾ ದೊಡ್ಡ ದೈತ್ಯ ಶಕ್ತಿಗಳು ಈ ವೇದಿಕೆಯಲ್ಲಿದ್ದಾರೆ. ಶಾಸಕರು ಪೂಜ್ಯರು ಕೂಡ ಹೇಳಿದ್ರು, ತುಂಬಾ ಮಾತನಾಡಲಿಲ್ಲ. ಷಡಾಕ್ಷರಿ ಅವರೇ, ನಿಮ್ಗೆ ಮುಂದೆ ಕೂಡ ಸನ್ಮಾನವನ್ನ ಮಾಡ್ಬೇಕಂತ ಡಿಸೆಂಬರ್ ಅಲ್ಲಿ ಅಂದ್ಕೊಂಡಿದ್ದೇವೆ ಅಂತ ಹೇಳಿದ್ರು. ನಾನು ಪೂಜ್ಯರಿಗೆ ಅರ್ಪಣೆ ಮಾಡ್ಲಿಕ್ಕೆ ಬಯಸ್ತೇನೆ. ನಾನು ಯಾವುದೇ ಶಾಲುವಾರ ಸನ್ಮಾನಗಳು ಮತ್ತೆ ಈ ವ್ಯವಸ್ಥೆಗಳಿಂದ ಸ್ವಲ್ಪ ದೂರ ಇರುವಂತ ವ್ಯಕ್ತಿ. ಕಷ್ಟಪಟ್ಟು ಒತ್ತಡ ಹಾಕಿ ಗೊತ್ತಿಲ್ಲ ಕೊಟ್ಟು ಸ್ವೀಕರಿಸಿದ್ದೇನೆ. ಆ ಪ್ರಶಸ್ತಿಗಳನ್ನ ನನಗಿಂತ ಒಳ್ಳೊಳ್ಳೆ ಸಾಧಕರು ಈ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಇದ್ದಾರೆ. ಅವರ ಬಗ್ಗೆ ತಾವು ದಯಮಾಡಿ ಚಿಂತನೆಗಳನ್ನ ಮಾಡಬೇಕು. ನಿಮ್ಮ ಮಠದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬೇಕಾದ್ರೆ ನಾನು ಬರ್ತೇನೆ. ಆದಷ್ಟು ಆ ಯೋಚನೆಯನ್ನ ಪೂಜ್ಯ ಶ್ರೀಗಳಿಗೆ ನಾನು ಭಿನ್ನ ಒತ್ತಡೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ನಾವೆಲ್ಲ ಸೇವಕರು, ನಾವೆಲ್ಲ ಕಾರ್ಯಕರ್ತರು, ನಾವೆಲ್ಲ ಸಂಘಟಕರು. ನಾನು ನಿಮ್ಮ ತರ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡುವಂತ ವ್ಯಕ್ತಿ. ನಾನು ಸಾಧಕ ಅಲ್ಲ, ಇನ್ನೂ ಆ ಸ್ಥಾನಕ್ಕೆ ಹೋಗಿಲ್ಲ. ಆ ಸಂದರ್ಭ ಬಂದಾಗ ತಾವೇ ಆಶೀರ್ವಾದವನ್ನ ಮಾಡಬೇಕು ಅನ್ನುವಂತ ಪ್ರಾರ್ಥನೆ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಪೂಜ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಶರಣು ಸಲ್ಗಾರ್ ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಸವಣ್ಣನವರ ಹತ್ರ ಯಾರಾದ್ರೂ ಕೂಡ ಬಂದು ನಮಸ್ಕಾರ ಮಾಡಿದ್ರೆ ಶರಣು ಅಂತ ಹೇಳಿದ್ರೆ ಅವರು ಶರಣಾರ್ಥಿ ಅಂತ ಬಸವಣ್ಣವರು ಹೇಳ್ತಾ ಇದ್ದಾರಂತೆ. ನೋಡಿ, ನಮ್ಮ ಶರಣು ಸಲ್ಗಾರ್ ಅವರ ಹೆಸರಲ್ಲಿ ಬಸವಣ್ಣನವರು ಮೊದಲ ಪದ ಶರಣು ಅನ್ನುವಂತ ಪದ ಅವರ ಹೆಸರಿನಲ್ಲಿ ಇದೆ ಅಂತ ಹೇಳಿದ್ರೆ ಬಹುಶಃ ಅವರು 2 ಬಾರಿ ಶಾಸಕರಾಗಿದ್ದಕ್ಕೆ ಆ ಬಸವಣ್ಣನವರ ಕೃಪೆ ಆಶೀರ್ವಾದ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅದ್ರ ಜೊತೆ ಸಲಗಾರ್ ಅನ್ನುವಂತ ಪದ ಕೂಡ ಸೇರ್ಕೊಂಡಿದೆ. ಸಲಗ ಅಂತ ಹೇಳಿದ್ರೆ ಒಂಟಿ ಸಲಗ, ಒಂದು ದೈತ್ಯ ಶಕ್ತಿ ಇರುವಂತ, ಒಂದು ಅಖಂಡ, ಒಂದು ಯಾವುದೇ ವಿರೋಧವನ್ನು ಕೂಡ ಎದುರಿಸುವಂತ ಸಾಮರ್ಥ್ಯ ಇರುವಂತ ಒಂದು ಪದಕ್ಕೆ ಸಲಗ ಅನ್ನುವಂತ ಪದವನ್ನು ಹೇಳುವಂಥದ್ದು. ಬಹುಶಃ ಸಾಮ್ಯತೆ, ಸರಳತೆ ಮತ್ತೆ ದೈತ್ಯ ಶಕ್ತಿ ಕೂಡ ಎರಡರ ಸಮ್ಮಿಲನ ಯಾರು ಅಂತ ಹೇಳಿದ್ರೆ ನಿಮ್ಮ ಕ್ಷೇತ್ರದ ಶಾಸಕರು ಶರಣು ಸಲ್ಗಾರ್ ಅವರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಹೇಳಲಿಕ್ಕೆ ಅವ್ರು ನನಗೆ ಫೋನ್ ಮಾಡಿದ್ರು, ಈ ತರದ ಕಾರ್ಯಕ್ರಮ ಇದೆ, ನೀವು ಬರ್ತಾ ಇದೀರಂತೆ, ನಾನು ಕೂಡ ಓದ್ತಿದ್ದೇನೆ, ತಾವು ಮಿಸ್ ಮಾಡಬಾರ್ದು, ಬರ್ಬೇಕು ಅನ್ನುವಂತ ಮಾತನ್ನ ಮಾನ್ಯ ಶಾಸಕರು ಕೂಡ ನನ್ಗೆ ಹೇಳಿದ್ರು. ಬಹುಶಃ ಬಹಳ ಸಂದರ್ಭದಲ್ಲಿ ಅವರು ಇನ್ನೂ ಶಾಸಕರಾಗಿರ್ಲಿಲ್ಲ. ನಾನು ಬಹುಶಃ ಗುಲ್ಬರ್ಗನ ಬೀದರ್ ಬಂದಿದ್ದೆ. ಅವರು ಶ್ರೀಮತಿ ಅವರು ಕೂಡ ತಹಶೀಲ್ದಾರ್ ಇದ್ರು. ಆ ಸಂದರ್ಭದಲ್ಲಿ ನನಗೆ ಅವರು ರಸ್ತೆನಲ್ಲಿ ಅಡ್ಡ ಹಾಕ್ಬಿಟ್ರು. ನನಗೆ ನಾನು ಬರ್ಲಿಕ್ಕೆ ಕೂಡ ಟೈಮ್ ಆಗಿತ್ತು. ಅವ್ರ ಸ್ಕಾರ್ಪಿಯೋ ವೆಹಿಕಲ್ ಇತ್ತು, ನೆನಪಿದೆ. ಸಂಜೆ ಒಂದು 7 ಗಂಟೆ ಸುಮಾರಿಗೆ ನನಗೂ ಇವತ್ತು ರಾಜ್ಯಾಧ್ಯಕ್ಷ ತುಂಬಾ ಒತ್ತಡಗಳು ಇರ್ತಿತ್ತು. ಸೊ ಕಾಯ್ತಾ ಇದ್ದಾರೆ 1 ಅವರಿಂದ. ಅವರು ಇಲ್ಲ, ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ ಪರಿಚಯ ಆಗ್ಬೇಕು, ನಾವು ನಿಮ್ಗೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ರೆ ಗಾರ್ಲ್ಯಾಂಡ್ ಮಾಡ್ಬೇಕು ಅಂತ ಹೇಳಿ ಅವ್ರು ಇನ್ನೂ ಶಾಸಕರಾಗಿರ್ಲಿಲ್ಲ. ಸೊ ಅವತ್ತಿನವರೆಗೆ ಕೂಡ ಅವ್ರು ಕಾಯ್ತಾ ಇದ್ರು. ನಾನು ಹೇಳಿದೆ, ಸರ್ ಯಾಕೆ ಸರ್ ನಮ್ಮನ್ನು ವೆಯ್ಟ್ ಮಾಡ್ತೇವೆ, ನಾವೆಲ್ಲ ಆ ತರದ ವ್ಯಕ್ತಿಗಳೆಲ್ಲ, ನಾವ್ಯಾರು ಕಾಯಿಸ್ಬೇಕಂದ್ರೆ ಇಷ್ಟ ಆಗಲ್ಲ ಅಂದ್ರೂ ಕೂಡ ಸುಮಾರು 1 ಗಂಟೆ ನನಗೆ ಕಾಯ್ದು ಆ ರಸ್ತೆನಲ್ಲಿ ಅವರು ನಮ್ಗೆ ಅಭಿನಂದನೆ ಸಲ್ಲಿಸಿದಂತ ಅವತ್ತಿನ ದಿನದಿಂದ ಇವತ್ತಿನವರೆಗೆ ನಮ್ಮವರ ಸಂಬಂಧ ತುಂಬಾ ಅತ್ಯಂತ ಗೌರವದಿಂದ ಇದೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ನಾನ್ಯಾಕೆ ಅವರಿಗೆ ಗೌರವ ಕೊಡ್ತೇನೆ ಅಂದ್ರೆ ಅವರು ಮೂಲತಃ ಸರ್ಕಾರಿ ನೌಕರರಾಗಿ, ಶಿಕ್ಷಕರಾಗಿ ಸಾರ್ವಜನಿಕ ಬದುಕಿನ ಕ್ಷೇತ್ರದ ಕಡೆ ಬಂದು ಇವತ್ತು ಶಾಸಕರಾಗಿದ್ದಾರೆ. ಹಾಗಾಗಿ ಅವರಿಗೆ ಸರ್ಕಾರಿ ನೌಕರ ಸಮಸ್ಯೆಗಳೇನು, ನೋವು ನಲಿವುಗಳೇನು ಎಲ್ಲದೂ ಕೂಡ ಗೊತ್ತಿದೆ. ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಅವರ ಬಗ್ಗೆ ನಮಗೆ ವಿಶೇಷವಾಗಿರುವಂತಹ ಅಭಿಮಾನ. ಅದ್ರ ಜೊತೆ ಇಲ್ಲಿ ಬಸವ ಕಲ್ಯಾಣ ಅಂತ ಹೇಳಿದ್ರೆ ಇದು ಬಸವಣ್ಣನ ನಾಡು. ಬಹುಶಃ ಅಷ್ಟು ಸುಲಭ ಅಲ್ಲ. ಇಂಥ ಶರಣರ ಕ್ಷೇತ್ರದಲ್ಲಿ ಶಾಸಕರಾಗೋದಿದೆಯಲ್ಲ, ಬೇರೆ ಎಲ್ಲೆಲ್ಲೋ ಕ್ಷೇತ್ರದಲ್ಲಿ ಶಾಸಕರಾಗಬಹುದು, ಬಟ್ ಇಂಥ ಕ್ಷೇತ್ರದಲ್ಲಿ ಶಾಸಕರಾಗದಿದೆಯಲ್ಲ ಅದು ಪೂರ್ವ ಜನ್ಮದ ಪುಣ್ಯ ಅನ್ನುವಂತ ಮಾತನ್ನ
ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇವತ್ತು ನಾವು ಇತಿಹಾಸವನ್ನ ತೆಗೆದು ನೋಡಿದಾಗ 12ನೇ ಶತಮಾನದ ಶರಣರ ಕ್ರಾಂತಿ ಅಂತ ಹೇಳೋದ್ರ ಜೊತೆ ಕಲ್ಯಾಣದ ಕ್ರಾಂತಿ ಅನ್ನುವಂತ ಮಾತನ್ನ ನಾವು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಆ ಕಲ್ಯಾಣದ ಕ್ರಾಂತಿ ಇಲ್ಲಿಂದನೇ ಆರಂಭವಾಗಿದೆ. ಖಂಡಿತ ಅವರು ರಚನಾತ್ಮಕವಾಗಿರುವಂತಹ ಕೆಲಸಗಳು, ಅನೇಕ ನೀರಾವರಿ ಯೋಜನೆ ಬಗ್ಗೆ ಇರ್ಬೋದು, ಸಾಮಾಜಿಕ ಚಿಂತನೆಗಳು, ಚಟುವಟಿಕೆಗಳಿರ್ಬೋದು, ಶೈಕ್ಷಣಿಕ ಕ್ಷೇತ್ರದ ಸುಧಾರಣೆಗಳಿರ್ಬೋದು, ಆ ಎಲ್ಲ ಕೆಲಸ ಮಾಡುವಂತ ಒಂದು ವಿಶೇಷವಾಗಿರುವಂತ ಶಕ್ತಿ ಕೂಡ ಅವರಲ್ಲಿದೆ. ನಾನು ಕೂಡ ವಿನಂತಿ ಮಾಡ್ಕೊಳ್ತೇನೆ, ನಾನು ಬಹಳ ಕಡೆ ಮಾತನಾಡ್ತಾ ಇರ್ತೇನೆ. ಇವತ್ತು ಸರ್ಕಾರಿ ನೌಕರ ಸಂಘಕ್ಕೆ 55 ವರ್ಷ ಆದ್ಮೇಲೆ ಅಧ್ಯಕ್ಷ ಆದ್ರೆ ಏನ್ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಪ್ರವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹುಶಃ ನಾನು ಇಡೀ ರಾಜ್ಯವನ್ನ 4-5 ಬಾರಿ ಟೂರ್ ಮಾಡಿದ್ದೇನೆ, ಇಡೀ ರಾಜ್ಯವನ್ನ. ಬಹುಶಃ ಕಳೆದ 5 ವರ್ಷದಲ್ಲಿ ನಮ್ಮ ನಿಜಲಿಂಗಪ್ಪ ಎಲ್ಲ ಇದ್ದಾರೆ, ಕೇಳ್ಕೊಳ್ಬೇಕು ನೀವು. ಬಹುಶಃ ಯಾವ ಜನಪ್ರತಿನಿಧಿ ಕೂಡ ಅಷ್ಟು ಟೂರ್ ಮಾಡ್ಲಿಕ್ಕೆ ಆಗಲ್ಲ. ಬಹುಶಃ ನಾನು ಅಷ್ಟು ಟೂರ್ ಅನ್ನ ಮಾಡಿದ್ದೇನೆ, ಅಷ್ಟು ಸಂಘಟನೆ ಮಾಡಿದ್ದೇನೆ. ಪ್ರತಿ ಜಿಲ್ಲಾ ಕೇಂದ್ರಕ್ಕೆ 5-6 ಬಾರಿ ಹೋಗಿದ್ದೇನೆ, 8 ಬಾರಿ ಹೋಗಿದ್ದೇನೆ. ಪ್ರತಿ ತಾಲೂಕಿಗೆ ಕನಿಷ್ಠ 1 ಬಾರಿ ಹೋಗುವಂತ ಪ್ರಯತ್ನಗಳನ್ನ ಮಾಡಿದ್ದೇನೆ. ಬಹುಶಃ ಬೀದರ್, ಹುಮ್ನಾಬಾದ್ ಇರ್ಬೋದು, ಹುಣಸೂರು ಇರ್ಬೋದು, ಬಾಲ್ಕಿ ಇರ್ಬೋದು, ಕಲ್ಯಾಣ ಇರ್ಬೋದು, ಚಿಟಗುಪ್ಪ ಇರ್ಬೋದು, ಎಲ್ಲ ಕಡೆ ಕೂಡ ನಾವು ಪ್ರವಾಸಗಳನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಅಂದ್ರೆ ಈ ತರದ ಮೂಲಕ ಸಂಘಟನೆಯನ್ನ ಕಟ್ಟಿದ್ದೇವೆ. ಬಹುಶಃ ಶರಣು ಅವರು ಕೂಡ ಆ ತರ ವಿಚಾರದಲ್ಲಿ ಒಂದು ರಚನಾತ್ಮಕವಾದ ಚಿಂತನೆಗಳು ಇಟ್ಕೊಂಡು ಈ ಭಾಗದಲ್ಲಿ ಪ್ರವಾಸ ಮಾಡೋದ್ರ ಮೂಲಕ, ಒಳ್ಳೆ ಸಂಘಟನೆಗಳನ್ನ ಕೊಡೋದ್ರ ಮೂಲಕ ಬಹುಶಃ ನೌಕರ ಸಮಸ್ಯೆಗಳ ಅರಿವಿದೆ, ಶಿಕ್ಷಕರ ಸಮಸ್ಯೆಗಳ ಅರಿವಿದೆ, ಅವೆಲ್ಲದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಖಂಡಿತ ನಿಮ್ಮ ಧ್ವನಿಯಾಗಿ, ನಿಮ್ಮ ಬೆಳಕಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಒಬ್ರು ಶಾಸಕರು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ. ಇವತ್ತು ಹೆಂಗೆ ಅಂದ್ರೆ ಜನಗಳಿಗೆ ಅಧಿಕಾರ ಸಿಕ್ಬಿಟ್ರೆ ತಲೆ ನಿಲ್ಲೋದಿಲ್ಲ. ನನ್ನೂ ಸೇರ್ಕೊಂಡು ರಾಜ್ಯಾಧ್ಯಕ್ಷ ಆಗ್ಬಿಟ್ಟ ಅಂದ್ರೆ ತಲೆನೇ ನಿಲ್ಲೋದಿಲ್ಲ. ಬಿಡಯ ಆರೇನ್ ಶಾಲೆ ಏನೋ, ಸ್ಟೈಲ್ ಏನೋ, AC ರೂಮ್ ಏನೋ, ಕಾರ್ ಏನೋ, ಆ MLA ಮಿನಿಸ್ಟ್ರಿಗಿಂತ ಪವರ್ಫುಲ್ ಆಗಿ ನಮ್ಮ ಅಧ್ಯಕ್ಷರುಗಳು ಆಕ್ಟ್ ಮಾಡ್ತಾ ಇದ್ರು. ನಾವ್ ಹಂಗಿಲ್ಲ. ನಾವು ಸರಳರಲ್ಲಿ ಸರಳರು, ಸಜ್ಜನರಲ್ಲಿ ಸಜ್ಜನರು, ಪ್ರಾಮಾಣಿಕತೆಯಲ್ಲಿ ಪ್ರಾಮಾಣಿಕರು. ಇದು ಸಂಘಟನೆಯಲ್ಲಿ ಇರ್ಬೇಕಾಗಿರುವಂತ ವಿಚಾರ. ಬಹುಶಃ ನಾವು ರಾಜಕಾರಣದ ವಿಚಾರ ಬಂದಾಗ ಬಹಳ ಜನ ಮಾತನಾಡ್ತೇವೆ. ಶಾಸಕರು ಬಂದಾಗ ಶಾಂತಿ ಪ್ರಿಯ ಶಾಸಕರು, ಅತ್ಯಂತ ಸರಳ ಶಾಸಕರು, ಅತ್ಯಂತ ಸಜ್ಜನ ಶಾಸಕರು, ಅತ್ಯಂತ ಪ್ರಾಮಾಣಿಕ ಶಾಸಕರು ಅಂತ ಹೇಳಿ ಸಹಜವಾಗಿ ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಓಲೈಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಬಹುಶಃ ನಾನು ನೋಡಿದಂತಲ್ಲಿ ಈ ರಾಜಕಾರಣದ 200ಕ್ಕೂ ಹೆಚ್ಚು ಅಧಿಕವಾಗಿರುವಂತಹ ಶಾಸಕರಲ್ಲಿ ಈ 3 ಪದಗಳಿಗೂ ಕೂಡ ಸಮಾನಾರ್ಥಕವಾಗಿರುವಂತಹ ಶಾಸಕರು ಅಂತ ಹೇಳಿದ್ರೆ ಬಸವ ಕಲ್ಯಾಣದ ಶಾಸಕರು ಶರಣು ಅವರು ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ಹೇಳ್ಬೇಕಾಗ್ತದೆ. ಸೊ ಯಾಕೆ ಈ ಮಾತನ್ನ ಹೇಳ್ತೇನೆ, ನನಗೇನು ಹೊಗಳುವಂತ ಅವಶ್ಯಕತೆ ಅನಿವಾರ್ಯತೆ ಇಲ್ಲ. ಮತ್ ನಾನು ಯಾರ ಹತ್ರನು ಮುಖ್ಯಮಂತ್ರಿಗಳಿಂದ ಹಿಡಿದು ಶಾಸಕರವರೆಗೆ ಲೆಟರ್ ಇಟ್ಕೊಂಡು ಹೋಗುವಂತ ವ್ಯಕ್ತಿನೂ ನಾನಲ್ಲ. ನಾವು ನನ್ನ ಕೈಯಾದಷ್ಟು ಕೆಲಸ ಮಾಡ್ಕೊಡೋದು ಬಿಟ್ರೆ ನನ್ನ ಸ್ವಂತ ಸಮಸ್ಯೆ ಆದ್ರೂ ಕೂಡ ನಾನು ಯಾರಿಗೂ ರಿಕ್ವೆಸ್ಟ್ ಮಾಡುವಂತ ವ್ಯಕ್ತಿ ನಾನು. ನಾನೊಂದು ರೀತಿ ಸ್ವಾಭಿಮಾನಿ ತರ. ಸೊ ಆ ಕಾರಣಕ್ಕಾಗಿ ಅವ್ರು ಒಳ್ಳೆ ಕೆಲಸಗಳನ್ನ ಹೇಳುವಂತ ಇದು ಕೂಡ ಒಂದೇ. ವಿಧಾನಸೌಧದ ಹೊರಗೆ ನಮ್ಮ ಅವ್ರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಧ್ವನಿ ಎತ್ತೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ವಿಚಾರಗಳು ಬಂದಾಗ ಅವ್ರೇನ್ ಅಗ್ರೆಸಿವ್ ಆಗಿ ವಿಧಾನಸೌಧದ ಹೊರಗೆ ಮಾಡ್ತಾರಲ್ಲ ಹೋರಾಟಗಳನ್ನ, ನಮ್ಮ ನೌಕರ 2 ವಿಚಾರ ಬಂದಾಗ ಶರಣು ಸರ್ ಅವರು ಕೂಡ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಜೊತೆ ನಿಲ್ತಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ವಿನಂತಿಯನ್ನ ಮಾಡ್ಕೊಳ್ತೇನೆ. ನಂತರದಲ್ಲಿ 3ನೇ ಪಾಯಿಂಟ್, ಬಹುಶಃ ನಮ್ಮ ಅಧ್ಯಕ್ಷರು ನಾಗರಾಜ್ ಅವರ ಟೀಮ್ ಒಂದು ಅದ್ಭುತವಾಗಿರುವಂತ ಕಾರ್ಯಕ್ರಮನ ಜೋಡಿಸಿದ್ದಾರೆ. ಸೊ ನನಗೆ ಅನ್ನಿಸ್ತದೆ ಇದು ಒಂದು ಜಿಲ್ಲಾ ಮಟ್ಟಕ್ಕೆ ಸರಿಸಮಾನವಾಗಿ ಮಾಡಿರುವಂತ ಕಾರ್ಯಕ್ರಮ. ಬಹುಶಃ ನೀವು ಕೂಡ ಅನ್ಸುತ್ತೆ, ನಾನಿವತ್ತು ಸಾಮಾನ್ಯ ವ್ಯಕ್ತಿಯಾಗಿ ಇಲ್ಲಿ ನಿಂತ್ಕೊಂಡಿದ್ದೇನೆ, ನನಗೆ ಕೆಳಗಡೆ ಕೂತ್ಕೊಂಡಿದ್ದೆ. ಶರಣು ಸಲ್ಗಾರ್ ಅವರು ಇಲ್ಲಿ ಕೂತಿದ್ರು, ಇವತ್ತು ಟೀಚರ್ಸ್ ಆಗಿ ಪ್ರೈಮರಿ ಹೈಸ್ಕೂಲ್ ಹೋಗಿ ಇವತ್ತು ಡಬಲ್ ಪ್ರಮೋಷನ್ ತಗೊಂಡು ಅಲ್ಲಿ ಹೋಗಿದ್ದಾರೆ. ನಾನು ಹಿಂಗ್ ಕೆಳಗಡೆ ಕೂತಿದ್ದೆ. ನನಗೂ 99ರಲ್ಲಿ ಸರ್ಕಾರಿ ಕೆಲಸ ಸಿಕ್ತು. 2004ರಲ್ಲಿ ಕೆಳಗಡೆ ಕೂತಿದ್ದೆ. ಯಾರೋ ನನ್ನ ಪಕ್ಕದಲ್ಲಿದ್ದಾರೆ ಹೇಳ್ದ, ರೀ ಷಡಾಕ್ಷರಿ ನಿನ್ ಸಖತ್ತಾಗಿ ಪವರ್ ಇದೆ ಗುರು, ಒಳ್ಳೆ ಮಾತಾಡ್ತೀಯಾ, ತುಂಬಾ ನಾಲೆಡ್ಜ್ ಇದೆ, ಅಗ್ರೆಸಿವ್ ಆಗಿದೆಯಾ, ನುಗ್ತೀಯಾ, ಯಾವ ಕೆಲಸ ಹಿಡಿದ್ರು ಬಿಡಲ್ಲ, ನೀನ್ ಸುಮ್ನೆ ಜಿಲ್ಲಾಧ್ಯಕ್ಷ ಟ್ರೈ ಮಾಡು, ಸುಮ್ಮನೆ ಕೂತ್ಕೋಬೇಡ, ಅಲ್ಲಿ ಮೇಲ್ ಕೂತಲ್ಲಿ ಚಪ್ಪಾಳೆ ಹೊಡಿಲಿಕ್ಕೆ ಹೋಗ್ಬೇಡ, ನೀನು ಟ್ರೈ ಮಾಡು ಅಂತ ಯಾರೋ ನನ್ನ ಪಕ್ಕದಲ್ಲಿ ಇರೋ ಇಂಜೆಕ್ಷನ್ ಕೊಟ್ಟ. ಸೊ ನನಗೆ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಅವು ಇದೇನು ಹಿಂಗೆ ಹೇಳ್ತೇನೆ, ನಾನು ಸಾಮಾನ್ಯ 2nd ಡಿವಿಷನ್ ಕ್ಲರ್ಕ್ ಆಗಿದೆ. ಎಂತ ಘಟಾನುಘಟಿಗಳು ಶಿವಮೊಗ್ಗ ಅಂದ್ರೆ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಶಂಕರಮೂರ್ತಿಗಳು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿರುವಂತ ಕ್ಷೇತ್ರ. ಅಲ್ಲೆಲ್ಲ ಎಲೆಕ್ಷನ್ ಇರ್ಬೇಕು, ನಾವೆಲ್ಲ ಬರ್ಪಾಯಿಗಳು, ನಮ್ಗೆ ಗಾಡ್ ಫಾದರ್ಸ್ ಇಲ್ಲ, ಎಂತದೂ ಇಲ್ಲ ನಮ್ಗೆ. ಸೊ ನಾನೊಬ್ಬ ಸಾಮಾನ್ಯ ನೌಕರನಾಗಿ ನೌಕರ ಜೊತೆ ನಿಂತು ಕೆಲಸ ಮಾಡಿ 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 ಅದಾದ 2 ವರ್ಷಕ್ಕೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಆಶ್ಚರ್ಯ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಅವತ್ತಿನಿಂದ ಇವತ್ತಿನವರೆಗೆ 18 ವರ್ಷ ನನ್ನನ್ನ ಯಾವುದೇ ಕಾರಣಕ್ಕೂ ಸೋಲಿಲ್ಲದೆ ನನ್ನನ್ನ ನೌಕರರನ್ನು ಇವತ್ತು ರಾಜ್ಯ ಮಟ್ಟದವರೆಗೆ ಕೂಡ ಬೆಳೆಸಿದ್ದಾರೆ.
2 ಬಾರಿ ಜಿಲ್ಲಾಧ್ಯಕ್ಷನಾಗಿ, 1 ಬಾರಿ ಸ್ಟೇಟ್ ಟ್ರೆಜರರ್ ಆಗಿ, ಮತ್ತೆ 2 ಬಾರಿ ರಾಜ್ಯದ ಅಧ್ಯಕ್ಷನಾಗಿ ನನ್ನನ್ನು ಅತಿ ಹೆಚ್ಚು ಮತಗಳಿಂದ ಈ ರಾಜ್ಯದ ನೌಕರು ಕೇವಲ ಶಿವಮೊಗ್ಗ ಬಿಟ್ಟು ರಾಜ್ಯಕ್ಕೆ ಕೂಡ ಕರೆದುಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ನಾವು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಮಾತಾಡಿದ್ರೆ ಕೆಲಸ ಆಗೋದಿಲ್ಲ. ನಮ್ಮ ಆಫೀಸಲ್ಲಿ ಸರ್ಕಾರಿ ನೌಕರಿದ್ದಾವೆ, ಶರಣವರು ಮೇಲ್ ಬಂದ್ರು, ನಾವು ಇವತ್ತಲ್ಲಿದ್ದವ್ರು ಇವತ್ತು ಮೇಲ್ ಬಂದ್ವಿ. ಇವತ್ತು ನಮ್ಗೇನು ಆಗೋದಿಲ್ಲ. ನಾವು ಇಷ್ಟೇ ಕಂಡ್ರಿ, ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಅಷ್ಟೇ, ನಾನು ವೆಟರ್ನರಿ ಇನ್ಸ್ಪೆಕ್ಟರ್, ನಾನು ಹೈಸ್ಕೂಲ್ ಟೀಚರ್ ಇಷ್ಟೇ, ನಾನು ಎಷ್ಟು ಹೋದ್ರು ಪಾಠ ಸೀಮೆ ಸುಣ್ಣ ಡಸ್ಟರ್ ಬಿಡ್ಬೇಕು. ಅದಕ್ಕಿಂತ ಕೂಡ ಚಿಂತನೆಗಳು ಬರ್ಬೇಕು ನಮ್ಮಲ್ಲಿ. ನಾನು ಯಾಕೆ ಕೆಲಸ ಮಾಡಬಾರ್ದು, ನಾನು ಯಾಕೆ ಯೋಚನೆ ಮಾಡಬಾರ್ದು, ನಾನು ಯಾಕೆ ಈ ಗುರಿಯನ್ನ ಮುಟ್ಟಬಾರ್ದು ಅನ್ನುವಂತ ನಿಮ್ಮ ಚಿಂತನೆಗಳು ಬರಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸರ್ಕಾರಿ ನೌಕರಿಗೆ ಸೇರಿದ ಮೇಲೆ ಏನಾಗ್ಬಿಡ್ತವೆ ಅಂದ್ರೆ, ಬಿಡಪ್ಪ ಎಷ್ಟಾದ್ರೂ ಇಷ್ಟೇ ಬಿಟ್ಬಿಡಿ. ಅದು ನಾವು ರೆಫರೆನ್ಸ್ ಇಲ್ಲಿ ಮುಂದೆ ಇದ್ದೇವೆ. ಪ್ರಯತ್ನಗಳು ನಿರಂತರವಾಗಿರಬೇಕು. ಆದವಾಗ ಮಾತ್ರ ಯಶಸ್ಸುಗಳು ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಪ್ರಯತ್ನನೇ ಮಾಡಲಿಲ್ಲ, ನನಗೆ ಸರ್ಕಾರ ಸಂಬಳ ಕೊಡ್ತದೆ, ಇವ್ರು ಹೇಳಿದ್ರು ಕೆಲ್ಸಕ್ಕೆ ಸೇರಿದಾಗ 5,000 ರೂಪಾಯಿ ಸಂಬಳ, ಇವತ್ತು ಲಕ್ಷ ಕ್ರಾಸ್ ಆಗಿದೆ, 5 ಲಕ್ಷ ಬೆನಿಫಿಟ್ಸ್ ಅದರ್ಸ್ ಎಲ್ಲ ಸೇರಿ ಅವ್ರಿಗೆ ಅಲೋವೆನ್ಸ್ ಸಿಗುತ್ತೆ, ಖುಷಿ ಇಲ್ಲದೆ ಇರ್ಬೋದು. ಆದ್ರೆ ನಾವು ಅದು ಕೂಡ ಯೋಚನೆಯನ್ನ ಮಾಡ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ ನಿಮ್ಗೆ, ರಚನಾತ್ಮಕ ಕೆಲಸ ಮಾಡಿ. ಏನು ಮಾಡ್ಲಿಕ್ಕಾಗಿಲ್ವಾ? ಸಮಾಜದಲ್ಲಿ ಸಾಕಷ್ಟು ಚಿಂತನೆಗಳನ್ನು ಮಾಡಿ, ಸಂಘ ಸಂಸ್ಥೆ, ಮಠ ಮಂದಿರಗಳು, ಸಮಾಜಮುಖಿಯಾಗಿರುವಂತಹ ಚಿಂತನೆಗಳು, ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. 5.5 ಮೇಲೆ ಕೆಲಸ ಮಾಡಬಹುದು. ಆ ವಿಚಾರಗಳಲ್ಲಿ ತೊಡಗಿಸುವ ಮೂಲಕ ಕೇವಲ ಸರ್ಕಾರಿ ನೌಕರಿ ವೃತ್ತಿ ಅದನ್ನ ಬಿಟ್ಟು ಹೊರಗಡೆ ಬದುಕಿದೆ, ಹೊರಗಡೆ ಸಮಾಜ ಇದೆ, ಹೊರಗಡೆ ಭವಿಷ್ಯ ಇದೆ ಎನ್ನುವಂಥದ್ದನ್ನು ಕೂಡ ತಾವೆಲ್ಲ ಕೂಡ ಆಲೋಚನೆ ಮಾಡಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ, ಕೇವಲ ಸರ್ಕಾರಿ ನೌಕರಿಗೆ ಸೀಮಿತವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ದೇವರು ನಮ್ಗೆ ಇಲ್ಲಿ ಕಲಿಸಿಲ್ಲ. ದೇವರು ನಮ್ಗೆ ಎಲ್ಲ ಅವಕಾಶಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾನೆ. ನೀನ್ ಹೀಗೆ ಆಗ್ಬೇಕು, ನೀನ್ ಹೀಗೆ ಆಗ್ಬೇಕು ಅಂತ ದೇವ್ರು ಹೇಳೋದಿಲ್ಲ. ನಮ್ಗೆ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ಅವಕಾಶವನ್ನು ಬಳಸ್ಕೊಳ್ಬೇಕು. ಯಾಕೆ ಬಳಸ್ಕೊಳ್ಬೇಕು? ಸಾಕಷ್ಟು ಈಗ ಒಂದು ತಹಶೀಲ್ದಾರ್ ಆಫೀಸು, ಆ ಪ್ರಿಮಿಸಸ್ ಇರ್ಬೋದು, ಆ ಸಿಸ್ಟಮ್ ಇರ್ಬೋದು, ಆ ವ್ಯವಸ್ಥೆ ಇರ್ಬೋದು, ಅಚ್ಚುಕಟ್ಟಾಗಿ ಸರ್ವಿಸ್ಗಳನ್ನ ಕೊಡೋದ್ರ ಮೂಲಕ ಜನಮುಖಿಯಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತದೆ. ಒಬ್ಬ PDO ಅವರು ಇರ್ಬೋದು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಒಬ್ಬ ಕ್ಲಾಸ್ ರೂಮ್ ಟೀಚರ್ಸ್ ಇರ್ಬೋದು. ನಾವು ಎಫೆಕ್ಟಿವ್ ಆಗಿ ಒಳ್ಳೆ ಗುಡ್ ಗವರ್ನೆನ್ಸ್ ಅನ್ನ ಕೊಟ್ಟಾಗ ಮಾತ್ರ ನಮ್ಗೆ ಒಳ್ಳೆ ಹೆಸರು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಶಾಸಕರು ಹೇಳ್ತಾ ಇದ್ರು, ಹಿಂದೆ ಹಳ್ಳಿಗೆ ಬಂದಾಗ ಡಾಕ್ಟರ್ಗಳಿಗೆ ಗೌರವ ಕೊಡ್ತಾ ಇದ್ರು, ಶಿಕ್ಷಕರಿಗೆ ಗೌರವ ಕೊಡ್ತಾ ಇದ್ರು, ವೈದ್ಯ ನಾರಾಯಣ ಅವರು ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿ ಇದೆಯಾ? ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಕಾರಣಗಳೇನು? ನಾವೇ ಕಾರಣನ? ವ್ಯವಸ್ಥೆ ಕಾರಣ? ಸರ್ಕಾರನ ಕಾರಣನ? ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವೆಲ್ಲ ಸರ್ಕಾರಿ ನೌಕರರು, ನಮ್ ಜವಾಬ್ದಾರಿ ಇದೆ. ಇವತ್ತು ನಮ್ಗೆ ಪೊಲೀಸರು ಬೇರೆಯವರೆಲ್ಲ ಬಂದ್ರೆ ಲಾಠಿ ಹಿಡಿದು ಹೊಡಿತಾರೆ, ನಮಗೆ ತಗೊಂಡು ಸೆಲ್ಫಿ ತೆಗೆಸ್ಕೊಡ್ತಾರೆ. ಕಾರಣಗಳೇನು? ನಮ್ಮ ಕೆಲಸಗಳು ಮಾತಾಡ್ತಾ ಇದೆ, ನಮ್ಮ ಸಾಧನೆಗಳು ಮಾತಾಡ್ತಾ ಇದೆ, ನಮ್ಮ ವಿಚಾರಗಳು ಮಾತಾಡ್ತಾ ಇದೆ, ನಮ್ಮ ನಡವಳಿಕೆಗಳು ಮಾತಾಡ್ತಾ ಇದೆ, ನಮ್ಮ ಕಾಯಕ ಮಾತಾಡ್ತಾ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾನು ಸರ್ಕಾರಿ ನೌಕರಿ ವೃತ್ತಿಯಲ್ಲಿದ್ದಾಗ ನಮ್ಮ ಕಾಯಕ, ನಮ್ಮ ವಿಚಾರಗಳು, ನಮ್ಮ ಅನುಭವಗಳ ಆಧಾರದ ಮೇಲೆ ಎಲ್ಲರೂ ಕೂಡ ನಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ರು, ಸಲಹೆಗಳನ್ನ ಕೇಳ್ತಾ ಇದ್ರು. ಯಾಕೆ? ಯಾರಿಗೋ ಸಿಗದೇ ಇರುವಂತಹ ಕೆಲಸ ಸಲಹೆಗಳನ್ನ ನಮ್ಮನ್ನೇ ಕೇಳ್ತಾ ಇದ್ರು ಅಂದ್ರೆ ನಮ್ಮಲ್ಲಿ ಆ ತರದ ಅನುಭವಗಳಿತ್ತು, ವಿಚಾರಗಳಿತ್ತು. ದಯಮಾಡಿ ನನ್ನಲ್ಲಿ ಏನೂ ಇಲ್ಲ ಅನ್ನುವಂಥದ್ದನ್ನ ಬಿಟ್ಟು ಕೆಲಸದ ಕಡೆ ಗಮನವನ್ನು ಕೊಡಿ. ರಚನಾತ್ಮಕ ಕ್ರಿಯಾಶೀಲವಾಗಿ ತಮ್ಮ ವ್ಯಾಪ್ತಿ ಏನಿದೆ ಅಲ್ಲಿ ಕೆಲಸ ಮಾಡಿದ್ರೆ ಖಂಡಿತ ಗೌರವ ಸಿಗುತ್ತೆ. ಇವತ್ತು ತಾವೆಲ್ಲ ಅಂದ್ಕೊಂಡಿದ್ದೀರಾ, ಇವತ್ತು 6.5 ಕೋಟಿ ಜನಸಂಖ್ಯೆ ಇದೆ ಸ್ವಾಮಿ. ಇವತ್ತು ನಾವೆಷ್ಟು ಸರ್ಕಾರಿ ನೌಕರಿದ್ದೇವೆ? 5,12,000 ಜನ ಸರ್ಕಾರಿ ನೌಕರಿದ್ದೇವೆ. ನಮ್ಗೆ ಗ್ಯಾರಂಟಿ ಇದೆ, ನಮ್ಗೆ ತಿಂಗಳ ಪಗಾರ ಬರ್ತದೆ, DAಗಳು ಬರ್ತದೆ, ಅಲೋಯನ್ಸ್ಗಳು ಬರ್ತದೆ, ಸೊಸೈಟಿನಲ್ಲಿ ಗೌರವಗಳಿದೆ, ಸಮಾಜದಲ್ಲಿ ನೆಮ್ಮದಿ ಇದೆ. ನನ್ನ ಮಕ್ಕಳಿಗೆ ಒಳ್ಳೆ ಕ್ಲಾಸು ಟ್ಯೂಷನ್ಗಳಿಗೆ ಕಳಿಸ್ತೇವೆ, ಮತ್ತೆ ನನ್ನ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಅನ್ನ ಮಾಡಿಸ್ತೇವೆ. ಬಹುಶಃ ನನ್ನ ಒಡ ಹುಟ್ಟಿದ ಅಣ್ಣ, ತಮ್ಮ, ಅಕ್ಕ, ತಂಗಿ ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಆಗಲ್ಲ. ಕಾರಣ ಏನು? ಅವ್ರಿಗೆ ಸ್ಯಾಲರಿ ಇಲ್ಲ, ಅವ್ರಿಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ, ಅವ್ರಿಗೆ ಬದುಕಿನ ಗ್ಯಾರಂಟಿ ಕೂಡ ಇಲ್ಲ. ನೋಡಿ, ನಾನು ಒಡ ಹುಟ್ಟಿದ ಅಣ್ಣ, ತಮ್ಮ, ಅಕ್ಕ, ತಂಗಿಗೆ ಇಲ್ಲದೆ ಇರುವಂತ ಅವಕಾಶ ನನಗ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸರ್ಕಾರಿ ನೌಕರಿ ವೃತ್ತಿ. ಅದು ಸರ್ಕಾರಿ ನೌಕರಿ ಅಂದ್ರೆ ಶ್ರೇಷ್ಠವಾಗಿರುವಂತ, ಪವಿತ್ರವಾಗಿರುವಂತ ವೃತ್ತಿ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗೆ ಏನು ಕೊಡ್ತಾ ಇಲ್ಲ. ಸರ್ಕಾರಿ ನೌಕರನ್ನು ಡಿ.ದರ್ಜೆ ನೌಕರಾಗಿರ್ಲಿ, ಒಬ್ಬ ವಾಹನ ಚಾಲಕ ಆಗಿರ್ಲಿ, ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ಲಿ, ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಡ್ತಾರೆ. ಕಾರಣ ಏನು? ಅಟ್ಲೀಸ್ಟ್ ಏನ್ ಮಾಡದೇ ಇರೋ ಪರವಾಗಿಲ್ಲಪ್ಪ, ಆ ಸಂಬಳದಲ್ಲಿ ನನ್ನ ಮಗಳನ್ನ ಸಾಕುತ್ತಾನೆ ಅನ್ನುವಂತ ಒಂದು ದೃಢವಾದ ನಂಬಿಕೆ ಇವತ್ತು ಬಂದಿದೆ. ಯೋಚನೆ ಮಾಡಿ, ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗೆ 18-20 ಸಾವಿರ ಕೊಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟ್ ಮಾಡಿದ್ರೆ PG ಡಬಲ್ ಡಿಗ್ರಿ ಮಾಡಿರ್ತಾನೆ, ಅವನು ಸಂಬಳ 12-15 ಸಾವಿರ ಇದೆ.
ನಮ್ಗೆ ಇವತ್ತು ಗ್ಯಾರಂಟಿ ಇದೆ. ಯೋಚನೆ ಮಾಡಿ, ಇವತ್ತು ಸರ್ಕಾರಿ ನೌಕರಿ ಅಂದ್ರೆ ಶ್ರೇಷ್ಠವಾಗಿರುವಂತ ಪವಿತ್ರವಾಗಿರುವಂತ ವೃತ್ತಿ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಪೂಜ್ಯರು ಹೇಳ್ತಾ ಇದ್ರು, ಸಾಕಷ್ಟು ಸಮಸ್ಯೆಗಳಿದೆ ಹೇಳಿದ್ರು. ಇವತ್ತು NPS ಸಮಸ್ಯೆ ಇದೆ, ಅನೇಕ CG ಅಪಾಯಿಂಟ್ಮೆಂಟ್ಸ್ ಗಳ ಬಗ್ಗೆ ಕೂಡ ಅವ್ರು ಹೇಳಿದ್ರು. ಏಡೆಡ್ ಇನ್ಸ್ಟಿಟ್ಯೂಷನ್ ಅನೇಕ ಸಮಸ್ಯೆ, ರಿಕ್ರೂಟ್ಮೆಂಟ್ ಗಳಿಲ್ಲ, ಆಮೇಲೆ ಶಿಕ್ಷಕರ ಸಮಸ್ಯೆಗಳು ತುಂಬಾ ಇದೆ. ಮತ್ತು ಸಮಸ್ಯೆಗಳ ಬಗೆಹರಿಸ್ಬಿಟ್ರೆ ನೀವು ದೇವರಾಗ್ಬಿಡ್ತೀರಾ, ನಮ್ಗೆ ಏನ್ ಕೆಲಸ ಇರುತ್ತೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಶಿಕ್ಷಕರಾಗಿ ಉಳಿದಿದ್ದಾರ? ಬಹುಶಃ ನಾವೆಲ್ಲ ಹಿಂದೆ ಟೀಚರ್ಸ್ ಗಳಿಗೆಲ್ಲ ಕೂಡ ಹಾಲು, ಮಜ್ಜಿಗೆ, ಹಣ್ಣು, ತರಕಾರಿ ನಾವು ತಂದು ಕೊಡ್ತಾ ಇದ್ವಿ. ಇದು ಉಲ್ಟಾ ಆಗಿದೆ. ಅದ್ರ ಜೊತೆ ಮೊಟ್ಟೆನೂ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಜೊತೆಗೆ ಮೊಟ್ಟೆನೂ ತಂದು ಕೊಡ್ಬೇಕು, ತಂದು ಕೊಡ್ಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಇನ್ನೊಂದು ದೊಡ್ಡ ಮುಂದೆ ಟಾಯ್ಲೆಟ್ಗಳು ನೀವು ಮನೆ ತೊಳಿತಿರೋ ವಾಶ್ರೂಮ್ ತೊಳಿತಿರೋ ಗೊತ್ತಿಲ್ಲ, ಸರ್ಕಾರದಲ್ಲಿ ಟಾಯ್ಲೆಟ್ ತೊಳಿಬೇಕು, ಕಸ ಒಡಿಬೇಕು, ಬೀಗ ಹಾಕಬೇಕು, ಬೀಗ ತೆಗಿಬೇಕು. ಒಂದ್ ಚೂರೇನಾದ್ರೂ ಕೂಡ ಹೆಚ್ಚು ಕಮ್ಮಿ ಆಗಿ ಟಾಯ್ಲೆಟ್ ಏನೋ ಗೊತ್ತಿಲ್ಲ, ಹುಡುಗ ತೊಳಿರಿ ಅಂದ್ರೆ ನಿಮ್ ಟೀಚರ್ಸ್ ಯಾರೋ ನಿಮ್ ಸ್ನೇಹಿತರೆ ಅಲ್ಲಿ ಗೊತ್ತಿಲ್ದಾರೆ ಏನಾದ್ರು ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ರೆ ಮುಗಿತು, ನೀವು ಸಸ್ಪೆಂಡ್ ಆಗ್ಬಿಡ್ತೀರ. ಎಂತ ವ್ಯವಸ್ಥೆ ಇವತ್ತು ಶಿಕ್ಷಕನಾಗಿ ಉಳಿದಿಲ್ಲ. ಸಮಸ್ಯೆಗಳಿದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂತ ಹೇಳಿ ಸರ್ಕಾರ ಮಾಡಿ ತಪ್ಪ ಸರಿನಾ ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರ್ಕಾರಕ್ಕೂ ಸಮಸ್ಯೆ ಇದೆ, ನಮಗೂ ಸಮಸ್ಯೆ ಇದೆ. ಆ ಸಮಸ್ಯೆಗಳ ನಡುವೆ ಸಮಾಜಕ್ಕೆ ಸೇವೆ ಮಾಡುವಂತ ಅವಕಾಶವನ್ನು ಕೊಟ್ಟಾಗ ಒಂದಿಷ್ಟು ಕೆಲಸ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಕೆಲಸವನ್ನು ಅತ್ಯಂತ ರಚನಾತ್ಮಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನೋಡಿ, ಇವತ್ತು ಸರ್ಕಾರ ಪ್ರತಿ ವರ್ಷ 4.5 ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡಿಸುತ್ತೆ. ಒಂದೇ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 1 ಲಕ್ಷ ಕೋಟಿಗೂ ಕೂಡ ಹೆಚ್ಚಿನ ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ. ಬಹುಶಃ ಅವ್ರು ಕಲೆಕ್ಟ್ ಮಾಡೋದು ಇಡೀ ದೇಶದಲ್ಲಿ 2ನೇ ಅತಿ ದೊಡ್ಡ ರಾಜ್ಯವಾಗಿ ಕರ್ನಾಟಕ ಇದೆ ಅಂದ್ರೆ ಅದು ಸರ್ಕಾರಿ ನೌಕರರ ಪ್ರಯತ್ನದಿಂದ ಸಾಧ್ಯ ಆಗಿದೆ. ಇವತ್ತು IDPR ಕ್ಷೇತ್ರದಲ್ಲಿ ಅವಾರ್ಡ್ಗಳನ್ನು ತಗೊಳ್ತಾ ಇದ್ದೇವೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವಾರ್ಡ್ಗಳನ್ನು ತಗೊಳ್ತಾ ಇದ್ದೇವೆ, GST ಗ್ರೋತ್ ರೇಟ್ ಚೆನ್ನಾಗಿದೆ. ಅದೆಲ್ಲದರ ಜೊತೆ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಕೂಡ ನಂಬರ್ 2 ಸ್ಟೇಟ್ ಆಗಿ ಕರ್ನಾಟಕ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು 2,73,000 ಹುದ್ದೆಗಳ ಖಾಲಿ ಇದ್ದಾಗ್ಯೂ ಕೂಡ ಇಡೀ ದೇಶದ ಭೂಪಟದ ಅಭಿವೃದ್ಧಿಯಲ್ಲಿ ನಂಬರ್ 5th ಪ್ಲೇಸ್ ನಲ್ಲಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ಇದೆ. ಎಫಿಷಿಯನ್ಸಿಲಿ ನಂಬರ್ 6th ಪ್ಲೇಸ್ ನಲ್ಲಿ ಇದ್ದೇವೆ. ಸೊ ಈ ತರದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಇವತ್ತು ಬಹಳ ಜನ ಮಾತನಾಡ್ತಾರೆ, ಮಾಧ್ಯಮದವರು ಕೂಡ ಇಲ್ಲೇ ಕೂತ್ಕೊಂಡಿದ್ದಾರೆ. ಸರ್ಕಾರಿ ನೌಕರು ಅಂತ ಹೇಳಿದ್ರೆ ಆರಾಮಿದ್ದಾರೆ, ಸಮಾರಾಮ ಇಲ್ಲ. ಇಬ್ಬಿಬ್ರು 3 ಜನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ಬ ನೌಕರ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾವೇನ್ ಮೆಕ್ಯಾನಿಸಮ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತ ವ್ಯವಸ್ಥೆ ಸಾಕಷ್ಟು ಒತ್ತಡ ಇದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ಕೌಟುಂಬಿಕ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ, ಮಕ್ಕಳನ್ನ ಕೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಒತ್ತಡಗಳಿದ್ದಾಗ್ಯೂ ಕೂಡ ಸಂಘಟನೆ ನಿರಂತರವಾಗಿ ಸರ್ಕಾರ ಕೂಡ ಹೇಳಿದೆ, ಪ್ರತಿ ವರ್ಷ 1 ಲಕ್ಷ ರಿಕ್ರೂಟ್ಮೆಂಟ್ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಯಾವುದೇ ಸರ್ಕಾರಗಳು ಬರಲಿ, ಇವತ್ತು ಬರುವಂತ ದಿನಗಳಲ್ಲಿ ಇನ್ನೊಂದು 4-5 ವರ್ಷ ಆದ್ರೆ ಇನ್ನೂ ಕೂಡ 79,000 ಜನ ರಿಟೈರ್ಡ್ ಆಗ್ತಾರೆ. ನಾವು ಎಲ್ಲಿ ಬಂದು ನಿಂತ್ಕೊಳ್ತೇವೆ? ಒಂದು ಶಿಕ್ಷಣ ಇಲಾಖೆಯಲ್ಲಿ 35ರಿಂದ 40% ವೇಕೆನ್ಸಿಗಳಿದೆ. ಹೆಂಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ ಸಾಧ್ಯ? ಆರೋಗ್ಯ ಇಲಾಖೆನಲ್ಲಿ ಫಂಡ್ ಹಾಕ್ಬೇಕು ಅಂತ ಹೇಳಿ ಅವತ್ತಿನ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ನಾನು ಅವತ್ತು ಸರ್ಕಾರದ ಮುಂದೆ ಆಗ್ರಹ ಪಡಿಸ್ತೇನೆ, ಸರ್ ನಮ್ಮ ನೌಕರರು 40% ಸಂಬಳ ಹಿಡಿದ್ರೆ ನಾವ್ಯಾರು ಕೋವಿಡ್ ಡ್ಯೂಟಿ ಮಾಡೋದಿಲ್ಲ, ಹಾಸ್ಪಿಟಲ್ ಚೆಕ್ ಪೋಸ್ಟ್ ಯಾರು ಕೆಲಸ ಮಾಡೋದಿಲ್ಲ, ತೀರ್ಮಾನ ನೀವು ಬಿಟ್ಟಿದ್ದು ಅಂದಾಗ ಸನ್ಮಾನ್ಯ ಯಡಿಯೂರಪ್ಪನವರು ದೊಡ್ಡ ಮನಸ್ಸು ಮಾಡ್ತಾರೆ. ಸರ್ಕಾರಿ ನೌಕರರು ತುಂಬಾ ಒಳ್ಳೆಯವರಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 10,000 ಕೋಟಿ ಸಾಲ ಆದ್ರೂ ಪರವಾಗಿಲ್ಲಪ್ಪ, ನಮ್ ನೌಕರದ್ದು 1 ರೂಪಾಯಿ ಸಂಬಳ ಹಿಡಿಬಾರ್ದು ಅಂತ ಹೇಳಿ ಅವತ್ತು 2, 3, 4 ಲಕ್ಷ ರೂಪಾಯಿ ಸಂಬಳ ನಿಮ್ ಖಾತೆಗೆ ಉಳಿಸುವಂತ ಕೆಲಸವನ್ನ ಯಡಿಯೂರಪ್ಪನವರು ಅವತ್ತಿನ ಸಂದರ್ಭದಲ್ಲಿ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ತರದ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಇವತ್ತು ಸಂಘಟನೆ ಮಾಡಿದೆ. ಮೊನ್ನೆವರೆಗೆ IR ಕೊಟ್ಟಿರಲಿಲ್ಲ, ಹೋರಾಟ ಮಾಡಿದ್ವಿ. ಇವತ್ತು ಇವೆಲ್ಲ ಕೂಡ ಹುಣಸೂರು ತಾಲೂಕಿನ ಎಲ್ಲ ನೌಕರ ಬಾಂಧವರು ಒಂದು ದಿನ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿಗಳಿದ್ರು. ರಾತ್ರಿ ಹೋರಾಟಕ್ಕೆ ಹೋಗ್ತೇವೆ. ಸರ್ಕಾರ ನಮ್ಮ ಹೋರಾಟಕ್ಕೆ ಮನಗಂಡು ಮಾತುಕತೆ ಕರೆದು 7% ಸ್ಟಾರ್ಟ್ ಮಾಡಿ 17% ಬೆಳಗ್ಗೆ 8:30ವರೆಗೆ ತೀರ್ಮಾನ ಮಾಡಿ ಆದೇಶವನ್ನು 12 ಗಂಟೆ ಕೊಟ್ಟ ಮೇಲೆ ನಾವು ಸ್ಟ್ರೈಕ್ ಅನ್ನು ವಾಪಸ್ ತೆಗೆದುಕೊಂಡಿದ್ದು ತಮಗೆ ಗೊತ್ತಿದೆ. 17% IR ಕೊಡ್ತಿರ್ಲಿಲ್ಲ, ಕಷ್ಟ ಇತ್ತು, ಅದನ್ನು ಹೋರಾಟವನ್ನು ಮಾಡಿ ಪಡೆದಿದ್ದು ಕೂಡ ತಮಗೆ ಗೊತ್ತಿದೆ. ಅದಾದ್ಮೇಲೆ ರೆಗ್ಯುಲರ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಬೇಕು, ಸುಮಾರು 27.5% ಫಿಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕಿ ಅವ್ರ ಮೇಲೂ ಕೂಡ ಆಗಿ 27.5% ಫಿಟ್ಮೆಂಟ್, ಹಳೇದು 17, ಈಗ 10.5% ಕೊಟ್ಟು 27.5% ಫಿಟ್ಮೆಂಟ್ ತಗೊಂಡು ಇವತ್ತು 2022ರಿಂದ ನೋಷನಲ್ ಬೆನಿಫಿಟ್ 22, 23, ಫೈನಾನ್ಷಿಯಲ್ ಬೆನಿಫಿಟ್ 24 ಆಗಸ್ಟ್ರಿಂದ ಕೊಡುವಂತ ಕೆಲಸವನ್ನು ಮಾಡಿ ಪ್ರತಿ ವರ್ಷ 18,000 ಕೋಟಿ ಸರ್ಕಾರಿ ನೌಕರ ಕುಟುಂಬಕ್ಕೆ 7 ಪೇ ಕಮಿಷನ್ ಆಸ್ ಇಟ್ ಈಸ್ ಇಂಪ್ಲಿಮೆಂಟ್ ಮಾಡುವಂತ
ಕೆಲಸವನ್ನ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡಿದೆ. ಹಾಗಾಗಿ ಎಲ್ಲರೂ ಸಂಬಳ 25, 30, 40 ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ಈಗೆಲ್ಲ ಮಾಡಿದ್ವಿ. ಇದಾದ್ಮೇಲೆ ಮೊನ್ನೆ ಕೂಡ ಹೆಲ್ತ್ ಸ್ಕೀಮ್ ಜಾರಿಗೆ ತಂದ್ವಿ. ಅಕ್ಟೋಬರ್ 25ರಿಂದ ಜಾರಿಗೆ ಬಂತು. ಎಲ್ಲ ಎಂಪ್ಲಾಯೀಸ್ ಫ್ಯಾಮಿಲಿ 350 ರೂಪಾಯಿ ತಿಂಗಳ ತಾವು ಕಟ್ತೀರಾ. ಇನ್ನೂ ಕೂಡ 50% ರೀಚ್ ಆಗಿದ್ದೇವೆ. ಯಾರಾದ್ರೂ ಸರ್ಜರಿ ಆದ್ರೆ, ಯಾರಾದ್ರೂ ಮೆಡಿಕಲ್ ಸೀರಿಯಸ್ ಆದ್ರೆ ಅದು 5 ಲಕ್ಷ ಆಗ್ಲಿ, 10 ಲಕ್ಷ ಆಗ್ಲಿ, 25 ಲಕ್ಷ ಆಗ್ಲಿ, ಇಲ್ಲಿಯವರೆಗೆ ಇವತ್ತಿರ್ಲಿ 3 ತಿಂಗಳಾಯ್ತು 3,400 ಜನ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. 50,000ದಿಂದ 15 ಲಕ್ಷದವರೆಗೆ ಅವ್ರ ಕುಟುಂಬಕ್ಕೆ ಫ್ರೀ ಟ್ರೀಟ್ಮೆಂಟ್ ಸಿಕ್ಕಿದೆ. ಇನ್ನು OPD ಬೆನಿಫಿಟ್ ಸಿಗಬೇಕು, ಅದರ್ ಬೆನಿಫಿಟ್ ಮೆಡಿಸಿನ್ ಸರ್ವಿಸಸ್ ಗಳು ಸಿಗಬೇಕು, ಔಟ್ ಪೇಷಂಟ್ ಸರ್ವಿಸ್ ಗಳು ಸಿಗಬೇಕು. ಸಚಿವ ಸಂಪುಟದ ತೀರ್ಮಾನ ಆಗಿದೆ, ಸರ್ಕಾರಿ ಆದೇಶ ಆಗಿದೆ. ಒಂದಿಷ್ಟು ಸಮಯ ಬೇಕು, ಒಂದು 2-3 ತಿಂಗಳು. ಆ ಫೈಲ್ ಎಲ್ಲ ಮೂವ್ ಮಾಡ್ತಾ ಇದ್ದಾವೆ. ಈಗ ಫಸ್ಟ್ ಇನ್ ಪೇಷಂಟ್ ಕಮ್ ಸರ್ಜರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ರೆ ವಾಟ್ಸ್ಆಪ್ ನಲ್ಲಿ ಕೆಲವರೆಲ್ಲ ಆಗಿಲ್ಲ ಈಗಿಲ್ಲ, ಏನು ತೊಂದರೆ ಇಲ್ಲ. ಬೇಕು ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದಾಗ ಸಾಕಷ್ಟು ಹರ್ಡಲ್ಸ್ ಗಳು ಇರುತ್ತೆ. ಅದಕ್ಕೊಂದಿಷ್ಟು ಅವಕಾಶ, ಸಮಯಾವಕಾಶ ಬೇಕಾಗ್ತದೆ. ಆದಷ್ಟು ವಿಶ್ವಾಸ ಇಡಿ, ಆದಷ್ಟು ಬೇಗ ಜಾಗೃತೆಯಾಗಿ ಆ ಯೋಜನೆ 2014 CGHS ರೇಟ್ ಇದೆ. ಹೊಸ ರೇಟ್ ನೋಡಿ 2014 ರೇಟ್ ಎಷ್ಟಿದೆ ಅಂದ್ರೆ, ಯಾರಾದ್ರೂ ಹೆಣ್ಮಕ್ಳು ಡೆಲಿವರಿ ಆದ್ರೆ ಮೆಟರ್ನಿಟಿ ಸರ್ಜರಿ 12,000 ರೀ. ಯಾವ ಪ್ರೈವೇಟ್ ಹಾಸ್ಪಿಟಲ್ 12,000 ಕೊಟ್ರೆ ಟ್ರೀಟ್ಮೆಂಟ್ ಮಾಡ್ತಾರೆ, ಗೌರ್ಮೆಂಟ್ ಅಲ್ಲೇ ಸಿಗೋದಿಲ್ಲ. ಅದೇ ರೇಟ್ ಇಟ್ಟಿದ್ದಾರೆ. ಹಾಗಾಗಿ ಹಾಸ್ಪಿಟಲ್ಗಳು ಮುಂದೆ ಬರ್ತಿಲ್ಲ. ಈಗ ಹೊಸ ರೇಟ್ ಪ್ರಪೋಸಲ್ ಮೂವ್ ಮಾಡಿದ್ದೇವೆ, ಅದು ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಬಂದಿದೆ. ಹೊಸ ರೇಟ್ ಪ್ರಕಾರ 36,000 ಹೊಸ ರೇಟ್ ಇದೆ. 1:2 ಆಗಿದೆ. ಆ ರೇಟ್ ಬಂದ್ರೆ ಈಗಿರುವಂತ ಎಲ್ಲ ಹಾಸ್ಪಿಟಲ್ಗಳು ಕೂಡ MOU ಮಾಡ್ಕೊಳ್ತಾರೆ. ಎಲ್ರಿಗೂ ಕೂಡ ಸೌಲಭ್ಯ ಸಿಗುತ್ತೆ. ವಿಶ್ವಾಸ ಇಡಿ. ಆ ರೇಟ್ ಕಾಂಟ್ರಾಕ್ಟ್ ಕೂಡ ಈಗ ನಮ್ಮ ಮುಂದೆ ಇದೆ. ಆ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ತಮ್ಗೆ ಹೇಳಲಿಕ್ಕೆ ಬಯಸಿ. ನೀವು ಯಾವತ್ತೂ ನಿಮ್ಮ ತಂದೆ ತಾಯಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಅವಕಾಶ ಇರಲಿಲ್ಲ. ನಾನು ಚುನಾವಣೆ ನಿಂತಾಗ ಹೇಳಿದ್ದೆ, ನನ್ನನ್ನು ಆಯ್ಕೆ ಮಾಡಿ ನಿಮ್ಗೆ ನಿಮ್ಮ ಹೆಣ್ಣು ಮಕ್ಕಳ ತಂದೆ ತಾಯಿಯಂದಿರಿಗೂ ಕೂಡ ಉಚಿತ ಚಿಕಿತ್ಸಾ ವ್ಯಾಪ್ತಿಗೆ ತರ್ತೇವೆ ಅಂತ ಹೇಳಿದ್ವಿ. ಆ ಕೆಲಸವನ್ನು ನಾವು ಮಾಡಿ ಕೊಟ್ಟಿದ್ದೇವೆ ಈ ವ್ಯವಸ್ಥೆಯಲ್ಲಿ. ಇಲ್ಲಿಯವರೆಗೆ ಸುಮಾರು 800ರಿಂದ 1000 ಜನ ಮಹಿಳಾ ನೌಕರರ ತಂದೆ ತಾಯಿಯಂದಿರು, ಮನೆ ಯಾರೋ ಹೆಣ್ಣುಮಕ್ಳು ತಂದೆ ಜಯದೇವರು ಸೇರಿಸಿದ್ರು. 5 ಲಕ್ಷ ಬಿಲ್ ಆಯ್ತು. ಸರ್, ನಮ್ಮ ಅಣ್ಣ ತಮ್ಮ ನೋಡ್ಕೊಳ್ತಿಲ್ಲ ಸರ್, ಇವತ್ತು ನಾನು ಈ ಯೋಜನೆ ಬಂದಿದ್ದಕ್ಕೆ ನನ್ನ ತಾಯಿಗೆ 5 ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಬೇಕಾಗಿತ್ತು, ಫ್ರೀ ಆಗಿ ಬೈಪಾಸ್ ಸರ್ಜರಿ ಆಯ್ತು ಸರ್, ನಿಮಗೆ ಧನ್ಯವಾದಗಳು ಅಂತ ಹೇಳಿ ಒಬ್ರು ಮಹಿಳಾ ನೌಕರು ಬಂದು ನಮ್ಗೆ ಹೇಳಿದಾಗ ಎಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ರೆ ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಆದ್ರೆ ಹೆಣ್ಮಕ್ಳು ಚಪ್ಪಾಳೆ ನೋಡಿದ್ರೆ ಕಡಿಮೆ ಬಂತು. ಈ ಆದೇಶವನ್ನು ಸರ್ಕಾರ ಕೇಳಿ ಕ್ಯಾನ್ಸಲ್ ಮಾಡಿಸ್ಬೇಕಂತ ಹೇಳಿ ಯೋಚನೆ ಕೂಡ ಈಗ ಅರ್ಥ ಆಯ್ತು. ನನಗೇನು ಕನ್ಫ್ಯೂಷನ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತೋ ಇಲ್ವೋ ಅಂತ ಹೇಳಿ ನನಗೆ ಕೂಡ ಕನ್ಫ್ಯೂಷನ್ ಅರ್ಥ ಆಯ್ತಲ್ಲ. ಎಸ್, ಒಳ್ಳೆ ಯೋಜನೆ ತಾನೇ, ಒಳ್ಳೆ ಯೋಜನೆ. ಹಿಂಗೆ ಮತ್ತೆ ಬಸವ ಕಲ್ಯಾಣಕ್ಕೆ ತಲುಪಲಿಲ್ಲ ನಿಮ್ ಚಪ್ಪಾಳೆ, ಜೋರ ಹೊಡಿರಿ ನೋಡೋಣ. ಪ್ರತಿ ತಿಂಗಳಿಗೆ ಒಂದು ರಜೆ ಎಕ್ಸ್ಟ್ರಾ ಅಂತ ಹೇಳಿದ್ರೆ ವರ್ಷಕ್ಕೆ 12 ಆಯ್ತು. ತಿಂಗಳ ಸಂಬಳ, ಒಂದ್ ದಿನದ ಸಂಬಳ 2,000 ಅಂದ್ರೆ 24,000 ಆಯ್ತು. 20 ವರ್ಷ ಅವರೇಜ್ ಸರ್ವಿಸ್, ನಾನು 30-47 20 ವರ್ಷ ಸರ್ವಿಸ್ ಅಂದ್ರೆ 4,80,000 ಆಯ್ತು. ಎಷ್ಟಾಯ್ತು? 4 ಲಕ್ಷ ನನಗೆ ಕೊಡ್ತೀರಾ? ಕೋವಿಡ್ ಸಂದರ್ಭದಲ್ಲಿ ನಿಮ್ದು 4 ಲಕ್ಷ ರೂಪಾಯಿ ಉಳಿತು, 8,80,000 ಆಯ್ತು. ಪ್ಲಸ್ ಮಾಡ್ಕೊಳ್ಳಿ. 6 ತಿಂಗಳು ಶಿಶುಪಾಲನಾ ಯೋಜನೆ, ಒಂದು ತಿಂಗಳಿಗೆ 80,000, 1 ಲಕ್ಷ ಅಂದ್ರೆ 6,000, 15 ಲಕ್ಷ ಬರ್ಕೊಳ್ಳಿ. ಎಷ್ಟಾಯ್ತ್ರಿ? ನಿಮ್ಮ CL ಸರ್ ಹತ್ತಿತ್ತು ಶರಣವ್ರೆ, ನೀವು ಟೀಚರ್ಸ್ ಇದ್ರೆ ಗೊತ್ತಿತ್ತು. ಯಡಿಯೂರಪ್ಪನವ್ರು ಇದ್ದಾಗ ಮತ್ತೆ ಅದನ್ನ 15ಕ್ಕೆ ಮತ್ತೆ ನಿಲ್ಲಿಸ್ಬೇಕಂತ ಕ್ಯಾಬಿನೆಟ್ ತಂದು ಅದೇ ವರ್ಷ ಮಾಡಿದ್ವಿ. ವರ್ಷಕ್ಕೆ 5 ಅಂದ್ರೆ 20 ವರ್ಷಕ್ಕೆ 100 ಮ್ಯಾಂಡೇಸ್ ಆಯ್ತು. ಒಂದಿನ ಸಂಬಳ 2,000 ಅಂದ್ರೆ 100 × 2 ಲೆಕ್ಕ ಮಾಡ್ಕೊಳ್ಳಿ ಎಷ್ಟಾಯ್ತು. IR ತಗೊಂಡ್ರೆ 17%, 28%, 27ವರೆ ಫಿಟ್ಮೆಂಟ್, ಒಂದು 25 ಲಕ್ಷ ಲಾಭ ಆಯ್ತು. ಅದು ಎಲ್ಲಿಗೆ? ಸರ್ವಿಸ್ 20, ಅದಾದ್ಮೇಲೆ ಒಂದು 20 ವರ್ಷ ಬದುಕಿದ್ರೆ ಪೆನ್ಷನ್ಗೆ ಹೆಚ್ಚು ಕಮ್ಮಿ ಒಂದು 40 ಲಕ್ಷ ರೂಪಾಯಿ ಷಡಾಕ್ಷರಿಗಳ ಲಾಭ ಆಯ್ತು ಅಂದ್ರೆ ಏನ್ರಿ ಮಾಡ್ಬೇಕು? ಇಷ್ಟ. ಈ ನಿಮ್ಮನ್ ಕಥೆ ಕೇಳಿ ಪುರುಷರು ಕೇಳಕ್ ಶುರುವಾಗಿದ್ದಾರೆ. ಬರೀ ಅವ್ರಿಗೆ ರಜೆ ಕೊಡಿಸ್ತಾ ಇದ್ರ ಸ್ವಾಮಿ, ನಮ್ಮ ಕಥೆ ಏನು ಅಂತ ಅವ್ರು ಕೇಳ್ತಾ ಇದಾರೆ. ನೋಡೋರು ಚಪ್ಪಾಳಿನ ಹೊಡಿತಾ ಇಲ್ಲ. ಅವರು ನಮಗ್ ಕೊಟ್ಟಿದ್ದ ಎತ್ಕೊಂಡ್ ಕುಣಿತಾ ಇದ್ರಿ, ಅವ್ರಿಗೆ ಯಾಕೆ ಕೊಟ್ಟಿದ್ದು ಮಾಡ್ತಿದ್ರ ಅಂತಿದ್ರು. ಹೌದಲ್ಲ? ನಿಮ್ಗೂ ನೋಡೋಣ ಮುಂದಿನ ಯೋಚನೆ ಮಾಡಿ. ಹೀಗೆ ನಿಮ್ಮ ಪರವಾಗಿ ಕೂಡ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದಾದ್ಮೇಲೆ ನಾನು ಹೇಳಿದ್ದೆ, ಯಾರಾದ್ರೂ ಆನ್ ಡ್ಯೂಟಿ ಎಂಪ್ಲಾಯ್ ಆಕ್ಸಿಡೆಂಟಲ್ ಡೆತ್ ಆದ್ರೆ 2 ಕೋಟಿ ಪರಿಹಾರ ಕೂಡ ಯೋಜನೆ ಜಾರಿಗೆ ತಂದಿದ್ದೇವೆ ಅಂದ್ರೆ ಇಲ್ಲಿಯವರೆಗೆ 15 ಜನ ನೌಕರರು ಆ ಬೆನಿಫಿಟ್ ಅನ್ನ ಈಗಾಗಲೇ ತಗೊಂಡಿದ್ದಾರೆ ಸ್ಯಾಲರಿ ಬ್ಯಾಂಕ್ ಪ್ಯಾಕೇಜ್ ಸ್ಕೀಮ್ ನಲ್ಲಿ. ನೋಡ್ರಿ, ಅವ್ನು ಡೆತ್ ಆದ್ರೆ ಸರ್ 1.5 ಕೋಟಿ ಹಣವನ್ನ ಅವ್ನ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಸರ್. ಹೊಸ ಯೋಜನೆ ತಂದಿದ್ದಾರೆ.
ಯೋಚನೆ ಮಾಡಿ, ಯಾರು ಡೆತ್ ಆಗೋದು ಬೇಡ, ಅಟ್ಲೀಸ್ಟ್ ಆಕಸ್ಮಿಕವಾದ್ರೆ ಅವನ ಕುಟುಂಬಕ್ಕೆ ಒಂದು ರಕ್ಷಣೆ ಸಿಗುತ್ತಲ್ರಿ. ಯೋಚನೆ ಮಾಡಿ. ಇದು ಕೂಡ ನಿನ್ನೆ ಕೂಡ ಯಾವುದೋ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಿರ್ಲಿಲ್ಲ, ನಿನ್ನೆ ಕೂಡ ಇಷ್ಟೊತ್ತಿಗೆ ಮೀಟಿಂಗ್ ಮಾಡಿ IAS ಆಫೀಸರ್ ಜೊತೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮತ್ತೆ ನಿರ್ದೇಶನ ಕೊಡಿಸುವಂತ ಕೆಲಸವನ್ನ ನಿನ್ನೆ ಕೂಡ ಅದನ್ನು ಮಾಡುವಂತ ಕೆಲಸ ಮಾಡಿದ್ವಿ. ಅದ್ರ ಜೊತೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರಗಳನ್ನು ಕೂಡ ಮಾಡ್ತಾ ಇದ್ದೇವೆ ನೋಡಿ. ಪ್ರತಿ ವರ್ಷ 3 ಕೋಟಿ ವೆಚ್ಚವನ್ನು ಮಾಡಿ ಪ್ರತಿಭಾ ಪುರಸ್ಕಾರಗಳನ್ನು ನಮ್ಮ ಮಕ್ಕಳಿಗೆ ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಈ ವರ್ಷದಿಂದ ಇಡೀ ರಾಜ್ಯದಲ್ಲಿರುವಂತಹ 5.5 ಲಕ್ಷ ಸರ್ಕಾರಿ ನೌಕರರಿಗೆ ಪ್ರತಿ ಜನವರಿ ಮೊದಲ ವಾರದಲ್ಲಿ ಕ್ಯಾಲೆಂಡರ್ ಕೊಡ್ತೇವೆ ಅಂತ ಹೇಳಿದ್ವಿ. ಈಗ ಕ್ಯಾಲೆಂಡರ್ ಕೂಡ ಈ ವರ್ಷದಿಂದ ಶಾಶ್ವತವಾಗಿ ಸಂಘ ಎಲ್ಲಿವರೆಗೆ ಇರುತ್ತೋ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಆಫೀಸ್ಗೆ ಕ್ಯಾಲೆಂಡರ್ ತರುವಂತ ಯೋಜನೆಯನ್ನ ನಾವು ಶಾಶ್ವತ ಮಾಡಿದ್ದೇವೆ. ಸೊ ಈ ಸರ್ಕಾರ ಯಾವುದೋ ಸಂಸ್ಥೆ ಕೈಲಿ ಇದು ಮಾಡಕ್ಕಾಗತ್ತೇನ್ರಿ? ಪ್ರತಿ ನೌಕರಿಗೆ ಎಲ್ಲರೂ ಕ್ಯಾಲೆಂಡರ್ ಬಂದಿದೆಯಲ್ಲ, ಬಂದಿದೆ, ಕೈ ಎತ್ತಿ ಬಂದಿರೋರು, ಥ್ಯಾಂಕ್ ಯು, ಖುಷಿ ಆಯ್ತಲ್ಲ ನೋಡ್ರಿ. ಯಾಕೆ ಇಷ್ಟು ವರ್ಷ ಆಗಿರ್ಲಿಲ್ಲ ಸ್ವಾಮಿ? 40 ವರ್ಷಗಳ ಕಾಲಘಟ್ಟದಲ್ಲಿ ಈ ಕೆಲಸ ಆಗಿರಲಿಲ್ಲ, ಕೇವಲ 5 ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಆಗಿದೆ ಅಂತ ಹೇಳಿದ್ರೆ ಇದು ಸಂಘಟನೆ ಮಾಡಿದಂತ ಬಹುದೊಡ್ಡ ಕೆಲಸ ಅಂತ ಹೇಳಿ ಬಯಸ್ತೇನೆ. ಪೂಜ್ಯ ಶ್ರೀಗಳು ಹೇಳಿದಾಗ NPS ಸಮಸ್ಯೆ ಇದೆ, ಈಗಾಗಲೇ ಕಮಿಟಿ ಜೊತೆ ಚರ್ಚೆಗಳಾಗಿದೆ, ಸರ್ಕಾರ ಮುಂದೆ ಒತ್ತಡ ಆಗ್ತಾ ಇದ್ದಾವೆ, ವಿಶ್ವಾಸ ಇಡಿ ಸರ್ಕಾರ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಸರ್ಕಾರ ಟೈಮ್ ನೋಡಿ ಮಾಡುತ್ತೆ, ನನಗೆ ಕೂಡ ಗೊತ್ತಿದೆ. ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅನಿವಾರ್ಯ ಇಡೀ ಕರ್ನಾಟಕವನ್ನ ಬಂದ್ ಮಾಡಿ ಆದ್ರೂ ಕೂಡ NPS OPS ಅನ್ನ ಮಾಡಿಸ್ತಾವೆ, ಬಿಡುವಂತ ಪ್ರಶ್ನೆ ಇಲ್ಲ. ಯಾರು ಆತಂಕಕ್ಕೊಳಗಾಗಬೇಡಿ. ಸರ್ NPS ಏನಾಗುತ್ತೆ, ನನಗೆ ಪೆನ್ಷನ್ ಸಿಗುತ್ತಾ ಇಲ್ವಾ, ರಿಟೈರ್ಡ್ ಆದ್ಮೇಲೆ ನನ್ನ ಹೆಂಡತಿ ಮಕ್ಕಳು ಸಾಕದಂಗೆ, ಏನು ಆತಂಕ ಪಡೋದು ಬೇಡ. ನಿಮ್ ಜೊತೆ ಸಂಘಟನೆ ಇದೆ, 100ಕ್ಕೆ 100 ವಿಚಾರದಲ್ಲಿ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾನು ಸರ್ಕಾರ ಜೊತೆ ಒಂದೇ ಸಲ ಸಂಘರ್ಷಕ್ಕೆ ಇಳಿಯಲ್ಲ. ಮಾತುಕತೆ, ಚರ್ಚೆ, ಅವಕಾಶಗಳನ್ನ ಕೊಟ್ಟು ಅನಿವಾರ್ಯವಾಗಿ ಆಗಲ್ಲ ಅಂದ್ರೆ ಅನಿವಾರ್ಯವಾಗಿ ಹೋರಾಟದ ಹಾದಿಯನ್ನು ಹಿಡಿಬೇಕಾಗ್ತದೆ. ವಿಶ್ವಾಸ ಇಡಿ. NPS ವಿಚಾರದಲ್ಲಿ ಈಗಾಗಲೇ ಕಮಿಟಿ ರಿಪೋರ್ಟ್ ಕೂಡ ಬಂದಿದೆ, ಅದು ಕೂಡ ಫ್ರೂಟ್ಫುಲ್ ರಿಪೋರ್ಟ್ ಸಿಕ್ಕಿದೆ. ಅದನ್ನು ಸರ್ಕಾರ ಮುಂದೆ ಕೊಟ್ಟು ಕ್ಯಾಬಿನೆಟ್ ತರಿಸಿ ಅದನ್ನು ಜಾರಿಗೊಳಿಸುವಂತ ಕೆಲಸವನ್ನ 100ಕ್ಕೆ 100 ಹೇಳಿದ್ದೇವೆ. ಇವತ್ತಿನ ಸರ್ಕಾರ ಕೂಡ ಮ್ಯಾನಿಫೆಸ್ಟೋದಲ್ಲಿ ಕೂಡ ಅದನ್ನ ಪರ್ಫೆಕ್ಟ್ ಮಾಡಿದೆ. ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ವಿಚಾರದಲ್ಲಿ ನಿಮ್ಮ ಅಧ್ಯಕ್ಷರು, ನಿಮ್ಮ ತಂಡ ಅದರಿಂದ ವಿರಮಿಸುವಂತ ಪ್ರಶ್ನೆ ಇಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನು ಹೇಳಿ ಬಯಸ್ತೇನೆ. ಇನ್ನೊಂದು, ಸೆಂಟ್ರಲ್ ಪೇ ಆಗಬೇಕು. ಸೆಂಟ್ರಲ್ ಪೇ 27 ರಾಜ್ಯದಲ್ಲಿ ಆಗಿದೆ, ಆದ್ರೆ ನಮ್ಮಲ್ಲಿ ಆಗಿರ್ಲಿಲ್ಲ, ಅನೇಕ ಸಮಸ್ಯೆಗಳಿತ್ತು. ನಾನಾದ್ರೆ ಈ ಸಲ 7th ಪೇ ಕಮಿಷನ್ ರಿಪೋರ್ಟ್ ನಲ್ಲಿ ಡಾಕ್ಟರ್ ಸುಧಾಕರ್ ಅವರು 7th ಪೇ ಕಮಿಷನ್ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಇದ್ರು, ನಾನು ಒಂದು ಲೈನ್ ಸೇರಿಸಿದ್ದೆ. ಪೇ ಕಮಿಷನ್ ಟೈಮಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಬಗ್ಗೆ ಕೂಡ ಅಧ್ಯಯನ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ಇಂದ ಮಾಡಿಸಿದ್ವಿ. ಅದು ಮಾಡಿಸಿದಂತ ಫಲವಾಗಿ ಇವತ್ತು 7th ಪೇ ಕಮಿಷನ್ ಏನು ಬೆನಿಫಿಟ್ ತಗೊಂಡ್ವಿ, ಅದರಲ್ಲಿ ಸ್ಪಷ್ಟವಾಗಿ ರೆಕಮೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಂಟ್ರಲ್ ಪೇ ಕಮಿಷನ್ 2026-27ರಲ್ಲಿ ಕೇಂದ್ರದವರು 8th ಪೇ ಕಮಿಷನ್ ಕೊಡ್ತಾರೆ. ಅದು ಏನ್ ಕೊಟ್ಟಾದ್ಮೇಲೆ ಅವ್ರಿಗೆ ಏನ್ ಕೊಡ್ತಾರೆ, ಆಸ್ ಇಟ್ ಈಸ್ 8th ಪೇ ಕಮಿಷನ್, ಸೆಂಟ್ರಲ್ ಪೇ ಕಮಿಷನ್ ಅನ್ನ ಕರ್ನಾಟಕದ ರಾಜ್ಯ ನೌಕರರಿಗೂ ಕೊಡಬೇಕು ಅನ್ನುವಂತ ಶಿಫಾರಸನ್ನು ಈಗಾಗಲೇ ಮಾಡ್ತಿದ್ದೇವೆ. ಹಾಗಾಗಿ ಈ ಸರ್ಕಾರ ರಿಪೋರ್ಟು, ಕಮಿಟಿ, ಕಮಿಷನ್ ಯಾವುದೂ ಇಲ್ಲ, ಅವ್ರು ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ. ಅವ್ರಿಗೆ ಏನ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್, ಈಕ್ವಲ್ ಡಿಎ, ಈಕ್ವಲ್ ಬೆನಿಫಿಟ್, ಈಕ್ವಲ್ ಅಲೈನ್ಸ್, ಈಕ್ವಲ್ ಬೇಸಿಕ್ ಪೇ ಜಾಸ್ತಿ ಆಗುವಂತ ಕೆಲಸವನ್ನ ಖಂಡಿತ ನಾವು ಮಾಡಿಸ್ತೇವೆ. ಮತ್ತೆ ನಮ್ಮ ಸಂಬಳ ಇನ್ನೊಂದು ವರ್ಷ ಮತ್ತೆ ಜಾಸ್ತಿ ಆಗುತ್ತೆ. ಆ ಮಾಡಿಸುವಂತ ಕೆಲಸವನ್ನ ನಿಮ್ ಸರ್ಕಾರಿ ನೌಕರ ಸಂಘ ಮಾಡುತ್ತೆ ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಹೀಗೆ ನಮ್ಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಇವೆರಡು ಮೇಜರ್ ಡಿಮ್ಯಾಂಡ್ ನಮ್ಮ ಮುಂದೆ ಇದೆ. ಈ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ನಮ್ಮ ನಡುವೆ ಇದಾವೆ. ಶಿಕ್ಷಣ ಇಲಾಖೆಯಲ್ಲಿದೆ, ಬೇರೆ ಬೇರೆ ಇಲಾಖೆಯಲ್ಲಿದೆ. ನೆನೆ RDPR ನಲ್ಲೂ ಕೂಡ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಜೊತೆ 1-2 ಗಂಟೆಗಳ ಕಾಲ RDPR ಇಲಾಖೆ ಬಗ್ಗೆ ಇರ್ಬೋದು, ಸ್ವತ್ ಸಮಸ್ಯೆ ಇರ್ಬೋದು, ಅಲ್ಲಿ OTP ಬಗ್ಗೆ ಇರ್ಬೋದು, ಬಿಲ್ ಕಲೆಕ್ಟರ್ ಬಗ್ಗೆ ಇರ್ಬೋದು, ಡಾಟಾ ಎಂಟ್ರಿ ಆಪರೇಟರ್ಸ್ ಬಗ್ಗೆ, PDOs ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ನಿನ್ನೆ ಕೂಡ ನಾನು ನಿನ್ನೆ ಇಷ್ಟೊತ್ತಿಗೆ ಸುಮಾರು 1.5 ಗಂಟೆಗಳ ಕಾಲ ಮೀಟಿಂಗ್ ಅನ್ನು ಮಾಡಿದ್ದೇವೆ. ಕಳೆದ ವಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೌತಿ ಖಾತೆ ಆಂದೋಲನ ಮಾಡ್ತಾ ಇದೆ, ಅಲ್ಲೂ ಸಾಕಷ್ಟು ಸಮಸ್ಯೆಗಳಿದೆ. ನಮ್ಮ ತಹಶೀಲ್ದಾರ್ ಕೂಡ ಇಲ್ಲೇ ಇದ್ದಾರೆ. ಆ ಸಮಸ್ಯೆಗಳಿಗೆ ಕೂಡ ಪರಿಹಾರ ಕಂಡುಕೊಳ್ಳುವಂತ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ, ಕಟಾರಿ ಅವ್ರ ಜೊತೆ ತುಂಬಾ ಮೀಟಿಂಗ್ಸ್ ಗಳನ್ನು ಮಾಡಿ ಸುಧಾರಣೆ ಕಡೆ ಕೂಡ ಗಮನವನ್ನು ಹರಿಸಿದ್ದೇವೆ. ಹಾಗಾಗಿ ಇವತ್ತು ಸಂಘ ಹೆಂಗಿದೆ ಅಂದ್ರೆ, ಯಾವ್ದಾದ್ರು ಸಮಸ್ಯೆಗಳು ಬಂದ್ರೆ ಅಧಿಕಾರಿಗಳ ಹತ್ರ ಕೂತ್ಕೊಂಡು ನಿಮ್ಗೆ ನ್ಯಾಯ, ನಿಮ್ಗೆ ರಕ್ಷಣೆ, ನಿಮ್ಮ ವೆಲ್ಫೇರ್ ಕಾಪಾಡುವಂತ ವಿಚಾರದಲ್ಲಿ ಯಾವತ್ತೂ ರಾಜ್ಯ ಸರ್ಕಾರಿ ನೌಕರ ಸಂಘ ಹಿಂದೆ ಬಿದ್ದಿಲ್ಲ. GPD ಸಮಸ್ಯೆ ಇದೆ, ಗ್ರಾಮೀಣ ಕೃಪಾಂಕ ಶಿಕ್ಷಕರ ಸಮಸ್ಯೆಗಳಿದೆ. ಎಲ್ಲ ಸಮಸ್ಯೆಗಳ ಜೊತೆ ಸಂಘ ಬಹಳ ಸ್ಪಷ್ಟವಾಗಿ, ಬಹಳ ಅಭಿಮಾನದಿಂದ ನಿಮ್ ಜೊತೆ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಬೇಡಿಕೆಗಳನ್ನು ನಮಗ್ ಬಿಡಿ, ನಾವು ಮಾಡ್ತೇವೆ.
ನಾವು ಸಂಘಟನೆಗೆ ಬಂದಿರೋದು ಹೆಸರು ಮಾಡ್ಬೇಕು, MLA ಆಗ್ಲಿಕ್ಕೋ MLC ಆಗ್ಲಿಕ್ಕೋ ಅಥವಾ ಸಂಘದಲ್ಲಿ ಒಂದು 15 ಕೋಟಿ ದುಡ್ಡು ಉಳಿಸಿದಾವೆ ಅದನ್ನ ಹೊಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಂದಿಲ್ಲ. ನಿಮ್ ಷಡಾಕ್ಷರಿಗೆ ಆ ಯಾವುದೇ ಅನಿವಾರ್ಯತೆ ಅವಶ್ಯಕತೆಗಳು ನಿಮ್ ಷಡಾಕ್ಷರಿ ಅವ್ರಿಗಿಲ್ಲ. ನಾನು ಸಂಘದ ಅಧ್ಯಕ್ಷ ಆದಾಗ ಸಾಲದಲ್ಲಿತ್ತು. ಇವತ್ತು 15 ಕೋಟಿ ಬ್ಯಾಲೆನ್ಸ್ ಅನ್ನ ಇಷ್ಟು ಕಾರ್ಯಕ್ರಮ ಮಾಡಿ ಅಷ್ಟು ಹಣವನ್ನ ಉಳಿಸಿದ್ದೇವೆ. ಇಡೀ ರಾಜ್ಯದಲ್ಲಿ ಭವನ ಇದೆ, ಬೆಂಗಳೂರಿನಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 15 ಕೋಟಿ ಹಣವನ್ನ ತಂದು ಒಳ್ಳೆ ಗೆಸ್ಟ್ ಹೌಸ್, ಒಳ್ಳೆ ಕಾರ್ಪೊರೇಟ್ ಆಫೀಸ್ ಎಲ್ಲದೂ ಕೂಡ ಮಾಡಿದ್ದೇವೆ. ಇವತ್ತು ಬಾಲ್ಕೆ ಮಠದ ಶ್ರೀಗಳು ಬೆಳಗ್ಗೆ ಹೋಗಿದ್ವಿ, ಅಲ್ಲಿ ಹಾಗೆ ಮಾತಾಡ್ತಾ ಹೇಳಿದ್ರು, ಷಡಾಕ್ಷರಿ ನಾನು ಸ್ವಾಮೀಜಿ ಆಗ್ಬಿಟ್ಟಿದ್ದೀನಿ, ನಾನು ಸರ್ಕಾರಿ ನೌಕರ ಆಗಿದ್ರೆ ನಾನು ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಕನಸು ಕಾಣ್ತಿದ್ದೆ, ಯಾಕೆ ಬುದ್ಧಿ ಅಂತ ಕೇಳಿದೆ. ನಿಮ್ ಸಂಘಕ್ಕೆ ಹೋಗಿ ನೋಡಿದಾಗ ಅನ್ಕೊಂಡೆ ಯಾವ್ದು ಇನ್ಫೋಸಿಸ್ ವಿಪ್ರೋ ಆಫೀಸ್ ಇಲ್ಲ, ಅದಕ್ಕಿಂತ ಹೈಟೆಕ್ ಆಗಿ ನಿಮ್ ಆಫೀಸ್ ಇದೆ, ನನಗೂ ಆಸೆ ಇದೆ, ಆದ್ರೆ ಸ್ವಾಮೀಜಿ ಆಗ್ಬಿಟ್ಟಿದ್ದೀನಿ, ಆಗ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಆ ತರದೊಂದು ಪಾರದರ್ಶಕತೆ, ಆ ತರದೊಂದು ಸ್ವಚ್ಛತೆ, ಆ ತರದೊಂದು ಕ್ರಿಯೇಟಿವಿಟಿ, ಆ ತರದೊಂದು ರಚನಾತ್ಮಕವಾಗಿರುವಂತ ಚಿಂತನೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಮಾಡುವಂತ ವಿಚಾರದಲ್ಲಿ ಇವತ್ತು ಸಂಘಟನೆ ಕೆಲಸವನ್ನ ಮಾಡ್ತಾ ಇದೆ. ಆ ಒಂದು ವಿಚಾರದಲ್ಲಿ ಇವತ್ತೇನಾದ್ರೂ ಒಬ್ಬ ಸಾಮಾನ್ಯ ನೌಕರ, ಒಬ್ಬ ರಾಜ್ಯಾಧ್ಯಕ್ಷ